ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಹೋಪ್ ಎಲ್ಲರೂ ಕೂಡ ಒಳ್ಳೆಯ ಅಂಕಗಳನ್ನು ನಿಮ್ಮ ಯೂನಿಟ್ ಟೆಸ್ಟ್ 2ನಲ್ಲಿ ತೆಗೆದಿದ್ದೀರಾ ಅಂದ್ಕೊಂಡಿದ್ದೀನಿ. ತೆಗಿಲೇಬೇಕಿತ್ತು, ಆಯಿತಾ. ಎನಿಹೌ, ಈಗ ಉಳಿದಿರುವಂಥದ್ದು ನಮ್ಮ ಕೈಯಲ್ಲಿ ಆ್ಯನ್ಯುವಲ್ ಎಕ್ಸಾಮ್. ಲಾಸ್ಟ್ ಫೈನಲ್ ಮ್ಯಾಚು ಆ್ಯನ್ಯುವಲ್ ಎಕ್ಸಾಮಿಂದಾಗಿರುತ್ತೆ. ಬನ್ನಿ, ಈಗ ಕ್ವಶನ್ ನಂಬರ್ 13 ಇದೆ ಅಲ್ವಾ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ. ಇಂಗ್ಲೀಷ್ನಲ್ಲಿ ಕ್ವಶನ್ ನಂಬರ್ 13 5 ಮಾರ್ಕ್ಸಿಗಿರುತ್ತೆ. ಈ 5 ಮಾರ್ಕ್ಸನ್ನು ಯಾವ ರೀತಿಯಾಗಿ ತೆಗಿಬೇಕು, ಯಾವ ರೀತಿಯಾಗಿ ಬರಿಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ನಿಮಗೆ ಮಾಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನೋಡೋಣ ಆ 5 ಮಾರ್ಕ್ಸಿಗೆ ಯಾವ ರೀತಿಯಾಗಿ ತಗೊಳ್ಳೋ ಎಕ್ಸಾಮಲ್ಲಿ ಆನ್ಸರನ್ನು ಬರಿಬೇಕು ಅಂತ. ನೋಡಿ, ಇನ್ಸ್ಟ್ರಕ್ಷನ್ಸನ್ನು ನೀಡಲಾಗಿದೆ. ಎ ಸ್ಮಾಲ್ ಪ್ಯಾರಾಗ್ರಾಫ್ ಆಫ್ 4 to 5 lines ಈಸ್ ಗಿವನ್ ವಿತ್ ಪ್ರೊನೌನ್ಸ್ ಇನ್ ಇಟ್. 5 pronouns of the paragraph are marked in bold as A, B, C, D and E. They are listed under column A and the students are asked to match them with the noun phrases given under column B to which the pronouns are referred. Column B shall have an additional noun phrase 6 in number. ಏನೇನೇನು ಕೊಟ್ಟಿದ್ದಾರೆ, ಯಾರಿಗೇನು ಅರ್ಥ ಆಗಲಿಲ್ಲಲ್ವಾ? ಟೆನ್ಷನ್ ತಗೋಬೇಡ್ರಿ, ಏನೂ ಇಲ್ಲ ಮಕ್ಕಳೇ. ನಿಮಗಾಗಿ ಒಂದು ಚಿಕ್ಕ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತೀವಿ. ಅದು 2 ಲೈನ್ ಆಗಿರ್ಬೋದು, 3 ಲೈನ್ ಆಗಿರ್ಬೋದು, ಎಷ್ಟೇ ಚಿಕ್ಕಕ್ಕಾಗಿರ್ಬೋದು, ಎಷ್ಟೇ ದೊಡ್ಡಕ್ಕಾಗಿರ್ಬೋದು. ಅದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಎಕ್ಸಾಮಲ್ಲಿ ಕಾಪಿ ಮಾಡಿ, ಆಯಿತಾ, ಅದನ್ನು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಗುತ್ತೆ ಅಂತ ಅವರೇ ನಿಮ್ಗೆ ಹೇಳ್ತಾ ಇದ್ದಾರೆ. ಬನ್ನಿ, ಹಾಗಿದ್ರೆ ಎ ಕಾಲಮ್ ಬಿ ಕಾಲಮ್ ಅಂದರೆ ಏನು ಅಂತ ನೋಡೋಣ. ನೋಡಿ, ಕ್ವಶನ್ ನಂಬರ್ 13 ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ಕ್ವಶನ್ ನಂಬರ್ 13 ಇದೇ ಬರೋದು ಅಂದರೆ ಇದೇ ಮೇನ್ ಕ್ವಶನ್ ಇರುತ್ತೆ. ಏನಂತ ಇದೆ? ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ pronouns inside A with the nouns phrase inside B they refer to ಅಂತ ಇದೆ. ಈಗ ನಾವು ಒಂದು ನಿಮಗೆ ತೋರಿಸ್ತಾ ಹೋಗ್ತೇನೆ. ಸ್ವಲ್ಪ ಕಲಿಯೋಣ, ಅರ್ಜೆಂಟ್ ಮಾಡುವ ಅವಶ್ಯಕತೆ ಇಲ್ಲ. ಬನ್ನಿ, ಕ್ವಶನನ್ನು ಸ್ವಲ್ಪ ಮೇಲೆ ಹಾಕೊಂಬಿಡೋಣ. ಕಾಣುತ್ತಾ ಈಗ ಎಲ್ಲರಿಗೂ? ಬನ್ನಿ ವಿದ್ಯಾರ್ಥಿಗಳೇ, ನೋಡಿ, ಈಗ ಜೀವಿತ್ ಲವ್ಸ್ ಟೆನ್ನಿಸ್, ಹಿ ಹ್ಯಾಸ್ ಟೇಕನ್ ಇಟ್ ಅಂತ ಇದೆ. ಯಾರು ಪ್ರೀತಿ ಮಾಡ್ತಾ ಇದ್ದಾರೆ ಟೆನ್ನಿಸಿಗೆ? ಜೀವಿತ್. ಹಾಗಿದ್ರೆ ಇಲ್ಲಿ ಪ್ರಶ್ನೆ ಏನು ಗೊತ್ತಾ ಮಕ್ಕಳೇ? ಜೀವಿತ್ ಅಂದರೆ, ಆಯಿತಾ, ಹಿ ಅಂದರೆ ಯಾರು ಅಂತ ಕೇಳಿದ್ದಾರೆ. ಈ ಹಿ ಅನ್ನೋದು ಎ, ಇದದು ಕ್ವಶನ್. ಹಾಗಿದ್ರೆ ಹಿ ಅಂದರೆ ಯಾರು ಅಂತ ಕೇಳಿದರೆ, ಹಿ ಅಂದರೆ ಯೋ ದೇವ್ರೆ, 2 ಕಡೆ ಇದೆ ನೋಡಿ, ಜೀವಿತ್ಸ್ ಅಂತ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಅದು ಇದೇ ಆಗಿರುತ್ತೆ. ಇದು ತಪ್ಪಾದ ಉತ್ತರ. ಇದಕ್ಕೆ ಯಾವುದು ಉತ್ತರ? ಇದು. ಆದರೆ ಎಕ್ಸಾಮಲ್ಲಿ ಏನಾದರೂ ನೀವು ಹಿಂಗೆ ಆ್ಯರೋ ಮಾರ್ಕ್ ಹಾಕಿದರೆ 0 ಮಾರ್ಕ್ಸ್ ಎಳಿತಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಬರಿಬಾರ್ದು. ಹಾಗಿದ್ರೆ ಹೇಗೆ ಬರಿಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲು ನೋಡಿ, ಈಗ ಮೊದಲನೆಯ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ, ಹಿ ಅಂದರೆ ಯಾರು ಅಂತ ಕನ್ನಡದಲ್ಲಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಿ ರೆಫರ್ಸ್ ಟು ಹೋಮ್, ಇದನ್ನು ಬರ್ಕೋಬೇಕು. ಫಸ್ಟ್ ಕ್ವಶನ್ ನಂಬರ್ 13 ಅಂತ ಆ್ಯನ್ಯುವಲ್ ಎಕ್ಸಾಮಲ್ಲಿ ಹಾಕಿಬಿಟ್ಟು ಕ್ವಶನ್ ನಂಬರ್ 13 ಅಂತ ಸೀರಿಯಲ್ ನಂಬರ್ ಬರ್ಕೊಂಡು ಇದನ್ನು ಅಷ್ಟು ಫಸ್ಟ್ ಯು ಶುಡ್ ಕಾಪಿ ಪಾರ್ಟ್ ಎ. ಲೀವ್ ಒನ್ ಲೈನ್ ಸ್ಪೇಸ್ ಆ್ಯಂಡ್ ಯು ಕಾಪಿ ಪಾರ್ಟ್ ಎನ ಎಕ್ಸಾಮಲ್ಲಿ ಕಾಪಿ ಮಾಡಬೇಕು. ಕಾಪಿ ಮಾಡಿಬಿಟ್ಟು ಹಾಗೆ, ಆಯಿತಾ, ಅದರ ಮುಂದೆ ಈ ರೀತಿಯಾಗಿ ಒಂದು ಲೈನ್ ಹಾಕಬೇಕು, ಎಲ್ಲದಕ್ಕೂ ಹೈಫನ್ ರೀತಿ ಹಾಕಿದ್ರಾ. ನೆಕ್ಸ್ಟು, ವಾಟ್ ಈಸ್ ಅವರ್ ಫಸ್ಟ್ ಆನ್ಸರ್? ಹಿ ರೆಫರ್ಸ್ ಟು ಹೂ? ಹಿ ರೆಫರ್ಸ್ ಟು ಜೀವಿತ್. ನೋಡಿ, ಹಿ ಅಂದರೆ ಯಾರು? ಜೀವಿತ್. ಹಾಗಿದ್ರೆ ಫಸ್ಟ್ ಆನ್ಸರ್ ಈಸ್ ವಾಟ್? ಜೀವಿತ್ ಅಂತ ಬರೀಬೇಕು. JEEVITH ಅಂತ ಬರೀತೀರಾ ಅಂದ್ಕೊಂಡಿದ್ದೀನಿ ಮಕ್ಕಳೇ ನೀವು, ಹೌದಲ್ವಾ? ಬರೀರಿ. ನೆಕ್ಸ್ಟು, ಇಟ್ ಅಂದರೆ ಏನು ಅಂತ ಇದೆ ನೋಡಿ. ಹ್ಯಾಸ್ ಟೇಕನ್ ಇಟ್ ಆ್ಯಸ್ ಈಸ್ ಪ್ರೊಫೆಷನ್. ನೋಡಿ, ಜೀವಿತ್ ಲವ್ಸ್ ಟೆನ್ನಿಸ್, ಹಿ ಹ್ಯಾಸ್ ಟೇಕನ್ ಇಟ್ ಆ್ಯಸ್ ಈಸ್ ಪ್ರೊಫೆಷನ್. ಇಟ್ ಅಂದರೆ ಇಲ್ಲಿ ಟೆನ್ನಿಸ್ ಅಂತ, ಹೌದಲ್ವಾ? ನೋಡಿ, ಇಲ್ಲೇ ಇದೆ ನಿಮಗೆ. ಬನ್ನಿ, ಈಗ ಇಟ್ಟಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಲ್ವ. ಇಟ್ ಅಂದರೆ ಏನು ಅಂತ. ಇಟ್ ರೆಫರ್ಸ್ ಟು ಟೆನ್ನಿಸ್. ಇಲ್ಲಿದೆ ಇಟ್ಟಿನ ಆನ್ಸರು, ಇಲ್ಲಿದೆ. ಹಾಗಿದ್ರೆ ಆಯಿತಾ, ಎಕ್ಸಾಮಲ್ಲಿ ಏನು ಮಾಡಬೇಕು? ಈ ರೀತಿಯಾಗಿ ಇಟ್ಟು ಮುಂದೆ ಹಾಕಿಬಿಟ್ಟು ಟೆನ್ನಿಸ್ ಅಂತ ನೀಟಾಗಿ ಬರೀಬೇಕು, ಆಯಿತಾ. ದಿಸ್ ಈಸ್ ದ ರೈಟ್ ಫಾರ್ಮೆಟ್ ಟು ರೈಟ್ ಕ್ವಶನ್ ನಂಬರ್ 13 ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಈಗ ಬಹಳ ಜನ ಏನು ಮಾಡ್ತಾಯಿದ್ದೀರಾ, ತಗೊಳ್ಳೋ ಹಿ ಅಂತ ಇರುತ್ತೆ, ಹೀಗೆ ಈ ರೀತಿಯಾಗಿ ಒಂದು ಲೈನ್ ಹಾಕ್ತವ್ರೆ. ಅದು ಅದೇ ಹಿಂಗೆ ಹಾಕೋದು ನೀವು. ನನ್ನಿಂದ ತಪ್ಪಾಯಿತು ಅನ್ಕೋಬೇಡಿ. ಎಲ್ಲಿದೆಪ್ಪ? ಹಿಂಗೆ ಹಾಕಿರ್ತಾವ್ರೆ. ಇಟ್ಟಂದ್ರೆ ಮತ್ತು ಹಿಂಗೆ ತಂದು ಹೋಗಿರ್ತಾರೆ. ಇದನ್ನೆಲ್ಲ ಎಕ್ಸಾಮಲ್ಲಿ ಮಾಡಬೇಡಿ, ಆಯಿತಾ. ದಿಸ್ ಈಸ್ ರಾಂಗ್. ಹಾಗಿದ್ರೆ ಥರ್ಡ್ ಕ್ವಶನ್ ಏನಾಗುತ್ತೆ ಇಲ್ಲಿ ನೋಡ್ರೋ. ಒಂದಕ್ಕೆ ಸ್ವಲ್ಪ ಸಮಯ ತಗೊಂತೀನಿ. ನೆಕ್ಸ್ಟು ಐ ವಿಲ್ ಜಂಪ್ ಫಾಸ್ಟ್, ಆಯಿತಾ ಮಕ್ಕಳೇ, ಬೇಜಾರಾಗ್ಬಿಡಿ. ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ? ಹಿಸ್ ರೆಫರ್ಸ್ ಟು ಅಂತ ಇದೆ.
ಹಿಸ್ ಅಂದರೆ ಯಾರು ಅಂತ ಕೇಳಿದರೆ. ಕ್ವಶನ್ ನಂಬರ್ 3 ನೋಡಿ, ಹಿಸ್ ಅಂತ ಇದೆ. ಹಿಸ್ ಅಂದರೆ ಅವನ ಅಂತ ಹೇಳಿದರೆ ನೆನ್ಪಿಟ್ಕೊಳ್ಳಿ, ಅಪಾಸ್ಟ್ರಫಿ ಎಸ್ ಬಂದಿರಬೇಕು. ಈಗ ಹಿಸ್ ಮುಂದೆ ವಿಸ್ ಅಂತ ಇದನ್ನು ತಗೊಂಡೋಗಿ ಬರೀಬೇಕು. ತಾವು ಅರ್ಥ ಆಗತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಅರ್ಥ ಆಯ್ತಾ ಎಲ್ಲರಿಗೂ? ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ನೋಡಿರಿ, ಈಗ ಹಿ ಅಂದರೆ ಆಯಿತಾ, ಯಾವುದು ಹಿಸ್ ಅಂದರೆ, ಹೌದಲ್ವಾ? ಹಿಸ್ ಅಂದರೆ ಏನು ಆನ್ಸರು? ವಿಸ್. ಇದನ್ನು ತಗೊಂಬಂದು ಇದರ ಆಪೋಸಿಟಿಗೆ ತಾವುಗಳು ಇಲ್ಲಿ ಬರಿಬೇಕು. ಅರ್ಥ ಆಗತ್ತಲ್ವಾ? ವೆರಿ ಗುಡ್. ಈಗ ವೇರ್ ಅಂದರೆ ಎಲ್ಲಿ ಅಂತ ಕೇಳಿದ್ದಾರೆ ನೋಡಿ. ವೇರ್ ಅಂದರೆ ಎಲ್ಲಿ ಅಂತ ಕೇಳಿದ್ದಾರೆ. ಈಗ ವೇರ್ ಅಂದರೆ ಇದೆ, ಟೆನ್ನಿಸ್ ಅಕಾಡೆಮಿ ಅಂತ. ಇಷ್ಟು ಆನ್ಸರು. ಟೆನ್ನಿಸ್ ಅಕಾಡೆಮಿ ಎಲ್ಲಿದೆ? ಇಲ್ಲಿದೆ ನೋಡ್ರಪ್ಪ. ಹಾಗಿದ್ರೆ ಈ ವೇರು ಜಾಗದಲ್ಲಿ ಇದನ್ನು ತಗೊಂಬಂದು ಇಲ್ಲಿ ಅದರ ಆಪೋಸಿಟಿಗೆ ಬರಿಬೇಕಾಗತ್ತೆ. ಹೋಪ್ ಯು ಅಂಡರ್ಸ್ಟುಡ್ ಮೈ ಡಿಯರ್ ಚಿಲ್ಡ್ರನ್. ಈಗ ಡೈರೆಕ್ಟಾಗಿ ಆನ್ಸರ್ಗಳನ್ನು ಹೇಳ್ತಾ ಹೋಗ್ತೇನೆ. ಒಂದು ಎಕ್ಸ್ಪ್ಲನೇಷನ್ ನೀಟಾಗಿ ಕೊಟ್ಟಿದ್ದೀನಲ್ವಾ? 10 ನಿಮಿಷದೊಳಗಡೆ ಟೋಟಲ್ 9 ಕ್ವಶನ್ಸ್ ಇದ್ದಾವೆ. ನಿಮ್ಮ ಈ ವರ್ಷದ 2025-26 ವರ್ಕ್ಬುಕ್ನಲ್ಲಿ ಟೋಟಲ್ 9 ಕ್ವಶನ್ ಕೊಟ್ಟಿದ್ದಾರೆ. ಯಾವುದಕ್ಕೆ? ಪ್ರಾಕ್ಟೀಸ್ ಮಾಡಲಿ ಮಕ್ಕಳು, ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಅಂತ. ಆಯಿತಾ? ಕೆಲವೊಮ್ಮೆ ಅದೇ ಬರುವ ಸಾಧ್ಯತೆ ಕೂಡ ಇರುತ್ತೆ. ಆಯಿತಾ? ಹಂಗೆ ಅಂದ್ಕೊಂಡು ಇದನ್ನಷ್ಟೇ ಅಲ್ಲ ಕಲ್ತೋಗೋದು. ಒಂದು ಕಲ್ತ್ರೆ ಏನು ಕೊಟ್ಟರು ಕೂಡ ತಾವುಗಳು ಮಾಡ್ಬೋದು. ಬನ್ನಿ ವಿದ್ಯಾರ್ಥಿಗಳು, ಈಗ ನಾವು ಒಂದು ಲಾಸ್ಟ್ ಆನ್ಸರನ್ನು ನೋಡೋಣ. ದೇರ್ ಅಂದರೆ ಏನು ಅಂತ. ದೇರ್ ಅಂದರೆ ಏನು ಹೇಳಿ ನೋಡೋಣ. ದೇರ್ ಅಂತ ಹೇಳಿದರೆ ಪ್ಲೇಯರ್ಸ್ ಅಂತ. ಆದರೆ ಬಹಳ ಜನ ವಿದ್ಯಾರ್ಥಿಗಳು ಏನು ಮಾಡಿದರು ಅಂತ ಹೇಳಿದರೆ, ದೇರ್ ಅಂದರೆ ಆಯಿತಾ ಏನಂತ ಬರೆದಿದ್ರು ಹೇಳ್ರಿ ನೋಡೋಣ. ಇದು ಅಕಾಡೆಮಿ. ತಪ್ಪು. ಅಕಾಡೆಮಿ ಯಾರ್ದು? ವೇರಿಂದು. ಜೀವಿತ್ ಯಾರ್ದು? ಹೀದು. ಟೆನ್ನಿಸ್ ಯಾರ್ದು? ಎಲ್ಲಿದೆ ರೀ? ಇಟ್ಟಿಂದು. ಹೌದಲ್ವಾ? ಫಾದರು ಭಾಳ ಜನ ಅದೇ ಬರೀತಾರೆ ಅದು. ಆಯಿತಾ? ಈಸ್ ಅ ಫಾದರ್. ನೋಡಿ, ಮಿಸ್ಟರ್ ಅಜಿತ್ ಈಸ್ ದೇರ್ ಕೋಚ್. ಅವರ ಅಂತ ಹೇಳಿದರೆ ಪ್ಲೇಯರ್ಗರ, ಆಟಗಾರರ ಅಂತ. ಆಯಿತಾ? ಈಗ ನಾವು ವಿದ್ಯಾರ್ಥಿಗಳಿಗೆ, ನನಗೆ ಗೊತ್ತು ಬೋರಿಂಗ್ ಆಗ್ತಾಯಿದೆ ಅಂತ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾವು ಡೈರೆಕ್ಟಾಗಿ ಆನ್ಸರ್ ಕಡೆಗೆ ಪಿಚ್ ಮಾಡ್ತಾಯಿದ್ದೀವಿ. ಎಲ್ಲರ ಹತ್ರ ಬುಕ್ ಇದೆ ಅಂದ್ಕೊಂಡಿದ್ದೀನಿ. ನೀವು ಶ್ರೀಮಂತರಾಗಲಿ ಬಡವರಾಗಲಿ ಏನೇ ಆಗಲಿ PUC ಹಚ್ಕೊಂಡಿದ್ದೀರಾ ಅಂದಮೇಲೆ ತಮ್ಮ ಹತ್ರ ವರ್ಕ್ಬುಕ್ ಇರಬೇಕು. ಈಗ ನಾನು ಡೈರೆಕ್ಟಾಗಿ ಆನ್ಸರ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಮಕ್ಕಳೇ. ವಿಮೆನ್ ಎಂಪವರ್ಮೆಂಟ್ ಈಸ್ ದಿ ಆರ್ಟ್ ಆಫ್ ಗಿವಿಂಗ್ ಪವರ್ ಟು ವಿಮನ್. ಇಟ್ ಇನ್ವಾಲ್ವ್ಸ್ ವಿಮನ್ ಆರ್ಗನೈಜೇಷನ್. ಇಟ್ ಅಂದರೆ ಯಾರು ಅಂತ ಕೇಳಿದ್ದಾರೆ. ಇಟ್ ಅಂದರೆ ಯಾರು ಹೇಳಿ ನೋಡೋಣ. ವುಮೆನ್ ಎಂಪವರ್ಮೆಂಟ್ ಅಂತ. ಇಟ್ ಅಂದರೆ ಏನಿಲ್ಲಿ? ವಿಮನ್ ಎಂಪವರ್ಮೆಂಟ್ ಈಸ್ ದ ರೈಟ್ ಆನ್ಸರ್ ಈಸ್ ದಿಸ್. ಅರ್ಥ ಆಗುತ್ತೆ ಎಲ್ಲರಿಗೂ ಮಕ್ಕಳೇ? ಹಾಗಿದ್ರೆ ವುಮೆನ್ ಎಂಪವರ್ಮೆಂಟ್ ಎಲ್ಲಿದೆ? ಸೆಕೆಂಡ್ ಒನ್ನಿಗಿದೆ. ಇದಕ್ಕೆ ಇದು ಆನ್ಸರು. ಆದರೆ ಎಕ್ಸಾಮಲ್ಲಿ ಈ ರೀತಿಯಾಗಿ ಹಾಕ್ಬಾರ್ದು. ಆಯಿತಾ? ಡೈರೆಕ್ಟಾಗಿ ಆನ್ಸರ್ ಬರೀಬೇಕು. ಇಟ್ ಅಂತ ಹಾಕ್ಕೊಂಡು. ಕ್ವಶನ್ ನಂಬರ್ 2, ದಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇನ್ವಾಲ್ವ್ಸ್ ವಿಮೆನ್ ಆರ್ಗನೈಜೇಷನ್ ದಟ್ ಏಮ್ ವಾಸ್ ಟು ಇನ್ಕ್ರೀಸ್ ದೇರ್ ಸೆಲ್ಫ್ ರಿಲಯನ್ಸ್ ಅಂತ ಇದೆ. ಹಾಗಿದ್ರೆ ದಟ್ ಅಂದರೆ ಏನು ಅಂತ ಕೇಳಿದರೆ ವಿಮೆನ್ ಆರ್ಗನೈಜೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಇದು ವುಮೆನ್ ಆರ್ಗನೈಜೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್. ನೋಡಿ, ಇದೇ ಆನ್ಸರ್ ಅದಕ್ಕೆ. ವುಮೆನ್ ಆರ್ಗನೈಜೇಷನ್ ಅಂತ ಎಲ್ಲಿದೆ ನೋಡಿ, ದಟ್ಟಿಗೆ ಇದು ಆನ್ಸರು. ಆಯಿತಾ? ಈಗ ನಾನು ಏನು ಹೇಳುವ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗಿ ನಾನು ಮಾರ್ಕ್ ಹಾಕಂತ ಹೋಗ್ತೀನಿ ಮಕ್ಕಳೇ. ಬನ್ನಿ ಈಗ. ಕ್ವಶನ್ ನಂಬರ್ ನೋಡಿ, ಯಾವುದು? ದೇರ್. THERE. THEIR. ದೇರ್ ಅಂದರೆ ಏನು ಅಂತ ಕೇಳಿದರೆ, ದೇರ್ ಅಂದರೆ ವಿಮೆನ್ ಅಂತ. ಹೆಂಗೆ ಸರ್ ನಿಮ್ಗೆ ಗೊತ್ತಾಯಿತು? ಅಯ್ಯೋ ದೇವರೇ, ಪ್ಯಾಸೇಜ್ ಓದ್ಕೊಂತ ಬಂದರೆ ಎಲ್ಲದೂ ಕೂಡ ಗೊತ್ತಾಗತ್ತೆ ಕಣ್ರು. ದೇರ್ ಅಂದರೆ ಏನೀಗ ಹೇಳಿ ನೋಡೋಣ. ವಿಮನ್ ಅಂತ. ಎಲ್ಲಿದೆ ಸರ್? ಇಲ್ಲಿದೆ. ಆಯಿತಾ? ದೇರ್ ಅಂದ್ರೇನು? ವಿಮನ್ ಅಂತ ಇಲ್ಲಿದೆ. ನೆಕ್ಸ್ಟು ದೆಮ್ ಅಂದರೆ ಏನು ಮಕ್ಕಳೇ? ದೆಮ್ ಅಂತ ಹೇಳಿದರೆ ಮತ್ತೆ ಅದಕ್ಕೂ ಕೂಡ ಹೇಳಿ ನೋಡೋಣ. ಇಲ್ಲಿ ಮಕ್ಕಳಿಗೆ 0 ಮಾರ್ಕ್ಸ್ ಬರ್ತಾಯಿದೆ. ಯಾಕೆ ಗೊತ್ತಾ? ಈಗ ವಿಮನ್, ಇಲ್ಲೂ ವಿಮನ್ ಅಂತ ಇದೆ. ಈಗ ನೋಡೋಣ ಬನ್ನಿ. ಆಯಿತಾ? ಮೆನಿ ವಿಮನ್ ಎಕ್ಸ್ಪೀರಿಯನ್ಸ್ ಸಬಾರ್ಡಿನೇಷನ್ ಇನ್ ಮೆನಿ ಡೊಮೈನ್ಸ್. ದೀಸ್ ಇನ್ಕ್ಲೂಡ್ ದಿ. ಆಯಿತಾ? ದೀಸ್ ಇನ್ಕ್ಲೂಡ್ ದಿ ಹೋಮ್ ವರ್ಕ್ ಸ್ಪೇಸ್. ಅದಾಯಿತು. ಈಗ ನಮ್ಮದಿರೋದಲ್ಲಿ ಸೆಕೆಂಡಲ್ಲಿ, ಹೌದಲ್ವಾ? ದಟ್ ಏಮ್ ವಾಸ್ ಟು ಇನ್ಕ್ರೀಸ್. ನೋಡಿ, ವಾಸ್ ಟು ಇನ್ಕ್ರೀಸ್ ದೇರ್ ಅವರ ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಎನ್ಕರೇಜ್ ದೆಮ್. ಅವರಿಗೆ ಅಂತ. ಆಯಿತಾ? ಇದು ದೆಮ್ಮಿಗೆ ಇದು ಬರೋದು, ದೇರಿಗೆ ಇದು ಬರುತ್ತೆ, ವಿಮೆನ್ಸ್. ಕ್ಲಿಯರ್? ಎಲ್ಲರಿಗೂ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹೋಪ್ ಎವ್ರಿ ಒನ್ ಈಸ್ ಹ್ಯಾಪಿ ವಿತ್ ದಿಸ್ ಆನ್ಸರ್. ನೆಕ್ಸ್ಟು ಈಗ ಕ್ವಶನ್ ನಂಬರು 3ಗೆ ಹೋಗೋಣ. ಕ್ವಶನ್ ನಂಬರ್ 3ನಲ್ಲಿ ನನ್ನ ಪ್ರೀತಿಯ ಮಕ್ಕಳೇ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಬನ್ನಿ ಈಗ.
ಫಸ್ಟ್ ಒನ್, ಹಿ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಗೋಲ್ಡ್ ಸ್ಮಿತ್ ವಾಸ್ ಸಮ್ಟೈಮ್ಸ್ ಕಾಲ್ಡ್ ಅಂತ ಇದೆ. ಏನಂತ ಕರಿತಾಯಿದ್ರು? ಸಮ್ಟೈಮ್ಸ್ ಕಾಲ್ಡ್ ಡಾಕ್ಟರ್ ಗೋಲ್ಡ್ ಸ್ಮಿತ್ ಅಂತ ಇದೆ. ಹಾಗಿದ್ರೆ ಅವನಿಗೆ ಡಾಕ್ಟರ್ ಗೋಲ್ಡ್ ಸ್ಮಿತ್ ಅಂತ ಕರಿತಾಯಿದ್ರು ಬಿಕಾಸ್ ಹಿ ಹ್ಯಾಡ್ ಅಂತ ಇದೆ. ಹಿ ಅಂದರೆ ಈಗ ಡಾಕ್ಟರ್ ಗೋಲ್ಡ್ ಸ್ಮಿತ್ತೋ ಅಥವಾ ಆಲಿವರ್ ಗೋಲ್ಡ್ ಸ್ಮಿತ್ತೋ ಅನ್ನುವಂಥದ್ದೇ ಡೌಟು. ಕ್ವಶನ್ ನಂಬರ್ 3ಕ್ಕೆ ಆಲಿವರ್ ಗೋಲ್ಡ್ ಸ್ಮಿತ್ ಆಯಿತಾ, ಆಮೇಲೆ ಅವನು ಆಗಿದ್ದು ಡಾಕ್ಟರ್ ಗೋಲ್ಡ್ ಸ್ಮಿತ್. ಹಿ ಅಂದರೆ ಆಲಿವರ್ ಗೋಲ್ಡ್ ಸ್ಮಿತ್ತೇ ಸರಿಯಾದ ಉತ್ತರ ಆಗಿರುತ್ತೆ. ಹಾಗಿದ್ರೆ ಹೀಗೆ ಮಕ್ಕಳೇ ಆಲಿವರ್ ಗೋಲ್ಡ್ ಸ್ಮಿತ್ ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಆಯಿತಾ. ಇದು 1 ಆಗುತ್ತೆ. ನೆಕ್ಸ್ಟು ಹಿಸ್ ಅಂದರೆ ಯಾರು ಅಂತ ಕೇಳಿದರೆ, ಹಿಸ್ ಅಂದರೆ ಅವನ ಮನೆ. ನೋಡಿ, ವುಮೆನ್ ಕಾಲ್ಡ್ ಹಿಸ್ ಹೌಸ್. ನೋಡಿ, ಒನ್ ಡೇ ಎ ಪೂರ್ ಮೆನ್ ಕಾಲ್ಡ್ ಅಟ್ ಹಿಸ್ ಹೌಸ್. ಅವನ ಅಂತ ಇದೆ. ಅವನ ಅಂದರೆ ಹಿಸ್ ಅಂದರೆ ಗೋಲ್ಡ್. ಇದು ಯಾರಿಗಾರ ಡೌಟ್ ಇದ್ದರೆ ಕೇಳ್ಬೋದು. ನೆಕ್ಸ್ಟು ಆಯಿತಾ, ಹೌಸ್ ಆ್ಯಂಡ್ ಶಿ ಆಸ್ಕ್ಡ್. ಶಿ ಅಂದರೆ ಯಾರು? ಶಿ ಅಂದರೆ ಯಾರು ಹೇಳಿ ನೋಡೋಣ? ಎ ಪೂರ್ ವುಮೆನ್ ಅಂತ ಇದ್ದಾರಾ? ನೋಡಿ, ಶಿ ಅಂದರೆ ಎ ಪೂರ್ ವುಮೆನ್ ಅಂತ ಆಯಿತಾ ಮಕ್ಕಳೇ. ವೆರಿ ಗುಡ್. ಎಲ್ಲಿದೆ ಇನ್ನೊಂದು? ಶಿ ಆದಮೇಲೆ ಬನ್ನಿ ಮುಂದೆ ಹೋಗೋಣ. ಆಸ್ಕ್ಡ್ ಹಿಮ್ ಇಫ್ ಹಿ ಹ್ಯಾಡ್ ಕಮ್ ಟು ಸಿ ಹರ್ ಹಸ್ಬೆಂಡ್ ಹೂ ವಾಸ್. ಹೂ ಅಂದರೆ ಹಸ್ಬೆಂಡ್ ಅಂತ. ಎಲ್ಲಿದ್ದಾರೆ ಹಸ್ಬೆಂಡು? ನೋಡಿ, ಹರ್ ಹಸ್ಬೆಂಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಲಾಸ್ಟ್ ಒನ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಚ್ ಅಂತ ಇದೆ. ವಿಚ್ ಅಂದರೆ ಅ ಸ್ಮಾಲ್ ಪಾಕ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಇದೇ ಪ್ಯಾಸೇಜ್ ಓದಿದ್ರೆ ಎಲ್ಲರಿಗೂ ಕೂಡ ಎಲ್ಲದೂ ಕೂಡ ಸಿಗುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ನಾವು ಕ್ವಶನ್ ನಂಬರ್ 4ಅಲ್ಲಿದ್ದೀವಿ. ಟೆನ್ಷನ್ ತಗೋಬೇಡ್ರೋ, ಇನ್ನೊಂದು 2 ನಿಮಿಷ ಕೊಟ್ಟರೆ ಮುಗೀತು ಆಯಿತಾ. 15 ನಿಮಿಷ ಆಗ್ಬೋದು. ಕ್ವಶನ್ ನಂಬರ್ 4ಕ್ಕೆ ದೆಮ್ ಅಂದರೆ ನೋಡಿ, ಈಗ ಯಂಗ್ ಡಾರ್ವಿನ್ ಹ್ಯಾಡ್ ಎ ಪ್ಯಾಷನ್ ಫಾರ್ ಕಲೆಕ್ಟಿಂಗ್ ಇನ್ಸೆಕ್ಟ್ಸ್ ಆ್ಯಂಡ್ ಹಿ ಯೂಸ್ ಟು ಡೂ ಎಕ್ಸ್ಪೆರಿಮೆಂಟ್ಸ್ ವಿತ್ ದೆಮ್. ಯಾರ ಜೊತೆ? ಇನ್ಸೆಕ್ಟ್ಸ್ಗಳ ಜೊತೆ. ಹಾಗಿದ್ರೆ ಸರಿಯಾದ ಉತ್ತರ ಬಂದು ದೆಮ್ಮಿಗೆ. ನನ್ನ ಮಕ್ಕಳೇ, ದೆಮ್ಮಿಗೆ ಲಾಸ್ಟ್ ಆನ್ಸರ್ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಹಿ ಜಾಯಿಂಡ್ ಇಡನ್ಬರ್ಗ್ ಯೂನಿವರ್ಸಿಟಿ. ಹಿ ಅಂದರೆ ಯಂಗ್ ಡಾರ್ವಿನ್ ಅಂತ ಕೊಟ್ಟಿದ್ದಾರೆ ಎಲ್ಲಾದರೂ? ಇದೆ ನೋಡಿ, ಡಾರ್ವಿನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ ಆಯಿತಾ. ನೆಕ್ಸ್ಟು, ವೇರ್ ಹಿ ವಾಂಟೆಡ್ ಟು ಸ್ಟಡಿ. ವೇರ್ ಅಂದರೆ ಇಡನ್ಬರ್ಗ್ ಯೂನಿವರ್ಸಿಟಿ ಅಂತ ನೋಡಿ, ನೆನ್ಪಿಟ್ಕೊಳ್ಳಿ. ಹೌದಲ್ವಾ? ಇಲ್ಲೇ ಇದೆ ನೋಡ್ರಿ, ವೇರ್ ಅಂದರೆ ಇಡನ್ಬರ್ಗ್ ಯೂನಿವರ್ಸಿಟಿ. ಹಿ ವಾಂಟೆಡ್ ಟು ಸ್ಟಡಿ ಮೆಡಿಸಿನ್ ಬಟ್ ಹಿ ವಾಸ್ ನಾಟ್ ಕಂಫರ್ಟಬಲ್ ವಿತ್ ಅನಾಟೊಮಿ. ಇಟ್ ಸಿಕ್ಡ್ ಹಿಮ್. ಇಟ್ ಅಂದರೆ ಏನು ಹೇಳಿ ನೋಡೋಣ. ಈಗ ಕ್ವಶನ್ ನಂಬರು 4ರಲ್ಲಿ ಇಟ್ ಅಂತ ಹಿಡಿದರೆ ಅನಾಟೊಮಿ ಅಂತ ಇದೆ ಅಲ್ವಾ? ಇಲ್ಲಿದೆ ನೋಡಿ. ಎಲ್ಲಿದೆ ಸರ್? ವಿಚ್ ಕೊಟ್ಟುಬಿಟ್ಟಿದ್ದಾರೆ. ಹಿಂಗಾಗತ್ತೆ ಕೆಲವೊಮ್ಮೆ, ಕ್ವಶನ್ನೇ ತಪ್ಪು ಕೊಟ್ಟುಬಿಡ್ತಾರೆ. ಏನೂ ಆಗಲ್ಲ, ತಲೆಗೆಡ್ಸ್ಕೊಬಿಡಿ ಆಯಿತಾ. ಇದು ವಿಚ್ ಅಲ್ಲ, ಅದು ಇದು ವಿಚ್ ಇಲ್ಲ ಅಲ್ವಾ ಕ್ವಶನಲ್ಲಿ. ಇದು ಇಟ್, ಕ್ವಶನ್ನೇ ತಪ್ಪಿದೆ. ಇಟ್ ರೆಫರ್ಸ್ ಟು ಏನು? ಅನಾಟೊಮಿ ಅಂತ. ಅದು ಸರಿಯಾದ ಉತ್ತರ. ನೆಕ್ಸ್ಟು ದೇ ಅಂತ ಇದೆ. ಹೌದಲ್ವಾ? ದೇ ಅಂದರೆ ಸರ್ಜಿಕಲ್ ಆಪ್ರೇಷನ್ಸ್ ಅಂತ. ಇದು ಲಾಸ್ಟ್ ಒನ್ನಿಗೆ ಫಸ್ಟ್ ಒನ್ ಆನ್ಸರ್ ಆಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಬನ್ನಿ ಈಗ ನಾವು ಕ್ವಶನ್ ನಂಬರ್ 5ಗೆ ಹೋಗೋಣ. ಬೇಜಾರಾಗ್ಬಿಟ್ರೆ ಯಾರು ಕೂಡ, ಭಾಳ ಲೆಂತಿ ಆಗುತ್ತಾ ಇದೆ ಅಂತ. ಕ್ವಶನ್ ನಂಬರ್ 5 ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ, ವೇರ್ ಡ್ಯಾಶ್ ಅಂತ ಇದೆ. ಎ ಕಾಲೇಜ್ ವಾಸ್ ಹೆಲ್ಡ್ ಇನ್ ದಿ ಕಾಲೇಜ್ ಆಡಿಟೋರಿಯಂ. ನೋಡಿ, ಎ ಕಾಲೇಜ್ ಡೇ ವಾಸ್ ಹೆಲ್ಡ್ ಇನ್ ದಿ ಕಾಲೇಜ್ ಆಡಿಟೋರಿಯಂ. ವೇರ್ ಅಂದ್ರೇನು? ವೇರ್ ಅಂದರೆ ಕಾಲೇಜ್ ಆಡಿಟೋರಿಯಂ ಅಂತ. ಕಾಲೇಜ್ ಆಡಿಟೋರಿಯಂ 5ನೇದಕ್ಕೆ ಆನ್ಸರ್ ಆಗಿರುತ್ತೆ. ಎಲ್ಲಿದೆ ರೀ ನೋಡಿರಿ, ಕಾಲೇಜ್ ಆಡಿಟೋರಿಯಮ್ಮು ರೈಟ್ ಆನ್ಸರ್ ಆಗಿರುತ್ತೆ ಆಯಿತಾ. ಸ್ವಲ್ಪ ನೀವು ಗೆಸ್ ಮಾಡಿರಿ. ದ ಸ್ಟೂಡೆಂಟ್ಸ್ ವರ್ ಸೀಟೆಡ್ ಇನ್ ದರ್ ಬೆಸ್ಟ್ ಡ್ರೆಸ್. ದ ಗೆಸ್ಟ್ ಚೀಫ್ ಗೆಸ್ಟ್ ಹೂ ವಾಸ್ ಎ ಫ್ಲೋಕ್ ಸಿಂಗರ್ ಅಂತ ಇದೆ. ಹೂ ಅಂದರೆ ಚೀಫ್ ಗೆಸ್ಟ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ವಾಸ್ ಎ ಫ್ಲೋಕ್ ಸಿಂಗರ್ ಆ್ಯಂಡ್ ಎ ಸ್ಟೂಡೆಂಟ್ಸ್ ವಿತ್ ಎ ಹೈ ಏನಿದು ರಿದಮಿಕ್ ಸಾಂಗ್ಸ್ ವಿಚ್ ದಿ ಸ್ಟೂಡೆಂಟ್ಸ್. ವಿಚ್ ಅಂದರೆ ರಿದಮಿಕ್ ಸಾಂಗ್ಸ್ ಅಂತಲೇ ಸರಿಯಾದ ಉತ್ತರ ಆಗಿರುತ್ತೆ. ರಿದಮಿಕ್ ಸಾಂಗ್ಸ್ ಅಂತ ಈಗ ಬರಬೇಕಲ್ಲಿ, ಬಂದಿದೆ ನೋಡಿ, ಲಾಸ್ಟ್ ಒನ್ ಇದೆ ಇಲ್ಲಿ ಆಯಿತಾ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ವಿಚ್ ಅಂದರೆ ಏನು? ರಿದಮಿಕ್ ಸಾಂಗ್ಸ್ ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 4 ನೋಡೋಣ. ದೇ ಅಂದರೆ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ದಿ ಸ್ಟೂಡೆಂಟ್ಸ್ ಎಂಜಾಯ್ಡ್ ಎ ಲಾಟ್. ದೇ ಪ್ರಾಕ್ಟೀಸ್ಡ್ ಇನ್ ವೇರಿಯಸ್ ಆ್ಯಕ್ಟಿವಿಟೀಸ್. ದೇ ಅಂದರೆ ಸ್ಟೂಡೆಂಟ್ಸ್ ಸರಿಯಾದ ಉತ್ತರ ಆಗಿರುತ್ತೆ. ದೇ ಅಂದ್ರೇನು? ಸ್ಟೂಡೆಂಟ್ಸ್ ಅಂತ. ಎಲ್ಲಿದೆಯಪ್ಪ? ಬಾರಪ್ಪ, ಸ್ಟೂಡೆಂಟ್ಸ್ ಅಂತ. ಲಾಸ್ಟಿಗೆ ಇಟ್ ಅಂತ ಇದೆ. ಇಟ್ ಅಂದರೆ ಏನು ಅಂತ ಕೇಳಿದ್ದಾರೆ. With a cultural program by the teachers, it was a memorable day. What was the memorable day? The college day was the memorable day ಅಂತ ಬರೀತಿರೋ, ಅಥವಾ ಪ್ರೋಗ್ರಾಮ್ ವಾಸ್ ದಿ ಅಂತ ಬರೀತಿರೋ, ಅದು ತಲೆಯಲ್ಲಿ ಬರೋಕ್ಕಿಂತ ಮುಂಚೆ ಎಕ್ಸಾಮಲ್ಲಿ ಕ್ವಶನಲ್ಲಿ ಏನಿದೆ ಅಂತ ನೋಡಬೇಕು. ಕಾಲೇಜ್ ಡೇ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ.
ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕ್ವಶನ್ ನಂಬರ್ 6ಗೆ ಹೋಗೋಣ. ಇರೋದೇ 9 ಕಂಡ್ರೋ. ನೋಡಿ, ಹರ್ ಅಂತ ಇದೆ. ಹರ್ ಅಂದರೆ ಚಾಂದಿನಿ ಅಂತ. ಏನು ಸರ್ ಇಷ್ಟು ಫಾಸ್ಟಾಗಿ ಹೇಳ್ತೀರಾ? ನಾನು ಯಾಕೆ ಸ್ವಲ್ಪ ಸುಳ್ಳು ಹೇಳಲಿ ನಿಮಗೆ? ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ, ಈಗ ಚಿಕ್ಕಕ್ಕಿದ್ರೆ ಎಲ್ಲದು ಬರಲಿ ಅಂತ ಅಷ್ಟೇ ಉದ್ದೇಶ. ನೋಡ್ರಿ, ಇನ್ನೊಂದು ಹೋಗ್ತಾ ಇದೆ, ಆಯಿತಾ? ನೋಡಿರಿ, ಈಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವುದು? ಬನ್ನಿ ಈಗ. ವೆನ್ ಚಾಂದಿನಿ ಎಂಟರ್ ದ ಕ್ಲಾಸ್, ಎಲ್ಲಿದೆ? ಹಿ. ಹರ್. ಹರ್ ಅಂದರೆ ಯಾರು? ಚಾಂದಿನಿ ಅಂತ. ಎಲ್ಲಿದೆ ಅಮ್ಮ ಚಾಂದಿನಿ? ಮೇಲ್ಗಡೆ ಹೋಗಬೇಕಾ? ಹಾಂ, ಅಯ್ಯೋ ಇನ್ನೂ ಚಿಕ್ಕಕ್ಕ. ಹರ್ ಅವಳ ಅಂದರೆ ಚಾಂದಿನೀಸ್ ಅಂತ. ಇದು ಆನ್ಸರು. ಹರ್ ಸ್ಟೂಡೆಂಟ್ಸ್ ಗ್ರೀಟೆಡ್ ವಿತ್ ದ ಸ್ಮೈಲ್, ದೇ ಗಿಫ್ಟೆಡ್ ಎ ಬುಕ್ ಅಂತ ಇದೆ. ದೇ ಅಂದರೆ ಸ್ಟೂಡೆಂಟ್ಸ್ ಅಂತ ಇದೆಯಾ? ಇಲ್ಲೇ ಇದೆ, ಪುಣ್ಯವಂತರು. ನೆಕ್ಸ್ಟ್, ಆ್ಯಸ್ ಇಟ್ ವಾಸ್ ಹರ್ ಬರ್ಡೇ, ಇಟ್ ವಾಸ್ ಎ ಆಟೋಬಯೋಗ್ರಫಿ ಅಂತ ಇದೆ. ಇಟ್ ಅಂದರೆ ಏನು ಅಂತ ಕೇಳಿದ್ದಾರೆ. 6ನೇದು. ಇಟ್ ಅಂದರೆ ಗಿಫ್ಟೆಡ್ ಏನು? ಅ ಬುಕ್ ಅಂತ. ಇಟ್ ಅಂದರೆ ಏನು? ಬುಕ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟು, ವಾಸ್ ಆಟೋಬಯೋಗ್ರಫಿ ಆಫ್ ಪ್ರತಿಮಾ ಬೇಡಿ ಬೈ ನೇಮ್ ಟೈಮ್ ಪಾಸ್. ಶಿ ವಾಸ್ ದಿ ಫೌಂಡರ್ ಆಫ್ ನಿತ್ಯಗ್ರಾಮ ಅಂತ ಇದೆ. ಶಿ ಅಂದರೆ ಯಾರು ಅಂತ ಕೇಳಿದ್ದಾರೆ. ಶಿ ಅಂತ ಹೇಳಿದರೆ ಪ್ರತಿಮಾ ಬೇಡಿ ಅಂತ, ಆಯಿತಾ? ಅದು ಕೂಡ ಇಲ್ಲೇ ಇದೆ, ಆನ್ಸರು. ಮುಗೀತು. ನೆಕ್ಸ್ಟು, ಈ ರೀತಿಯಾಗಿ ಹಾಕಂಗಿಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ. ಡೈರೆಕ್ಟಾಗಿ ಅದಕ್ಕೆ ಆಪೋಸಿಟು ಆನ್ಸರನ್ನು ಬರೀಬೇಕಾಗತ್ತೆ. ನೆಕ್ಸ್ಟು ಶಿ ಆಯಿತು. ನೆಕ್ಸ್ಟು ವಿಚ್ ಈಸ್ ಲೊಕೇಟೆಡ್ ನಿಯರ್ ಅಂತ ಇದೆ. ವಿಚ್ ಅಂದರೆ ಯಾರು ಅಂತ ಇದೆ. ವಿಚ್ ಅಂದರೆ ಎಲ್ಲಿ, ಯಾವುದು ಅಂತ. ನಿತ್ಯಗ್ರಾಮ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಅದು ಎಲ್ಲರಿಗಿಂತ ಲಾಸ್ಟಲ್ಲಿದೆ, ಹೌದಲ್ವಾ? ನಿತ್ಯಗ್ರಾಮ ಅನ್ನುವಂಥದ್ದು ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ನೋಡಿ, ಧನ್ಯವಾದಗಳು. ಈಗ ನಾವು ಕ್ವಶನ್ ನಂಬರ್ 7ರಲ್ಲಿದ್ದೇವೆ. ನನ್ನ ಉದ್ದೇಶ ನಿಮ್ಮ ವರ್ಕ್ ಬುಕ್ಕನ್ನು ಪೂರ್ತಿ ಸಾಲ್ವ್ ಮಾಡಿಕೊಟ್ರೆ ಕೂತ್ಕೊಂಡು ಓದ್ಕೊಂತೀರೇನೋ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ಹಾಗಾಗಿ ವಿಡಿಯೋ ಲೆಂತಿ ಆದರೂ ಅಡ್ಡಿ ಇಲ್ಲ, ಮಕ್ಕಳಿಗೆ ಮಾಡಿಬಿಡೋಣ ಅಂತ. ಕ್ವಶನ್ ನಂಬರ್ 7, ಐ ಅಂದರೆ ನೋಡಿ ವಿದ್ಯಾರ್ಥಿಗಳೇ, ಎಲ್ಲಿದೆ? ಐ ಹ್ಯಾಡ್ ಗೋ ಟು ದ ಚೀಫ್ ಜನರಲ್ ಮ್ಯಾನೇಜರ್ ವಿತ್ ಸಮ್ ಇಂಪಾರ್ಟೆಂಟ್ ಪೇಪರ್ಸ್ ಫಾರ್ ಅಪ್ರೂವಲ್. ಹಿ ಥರೋಲಿ ಹಿ ವೆಂಟ್ ದೆಮ್ ಆ್ಯಂಡ್ ರೆಕಮೆಂಡೆಡ್ ಸರ್ಟನ್ ಚೇಂಜಸ್. ಆಫ್ಟರ್ ದ ಡಿಸಿಷನ್ ವೈಲ್ ಐ ವಾಸ್ ಲಿವಿಂಗ್ ಹಿ ಇನ್ವೈಟೆಡ್ ಮೀ ಫಾರ್ ಡಿನ್ನರ್ ಪಾರ್ಟಿ. ಎಲ್ಲ ಓದ್ಕೊಂತ ಬಂದರೆ ಐ ಅಂದರೆ ಒಬ್ಬ ಯಾರು ಹೇಳಿ ನೋಡೋಣ? ಐ ಅಂತ ಹೇಳಿದರೆ ಎಸ್, ನರೇಟರ್, ಆಯಿತಾ? ನರೇಟರ್ ಏನು ಮಾಡ್ತಾನೆ ಅಂದರೆ, ಕೊಟ್ಟಿದ್ದಾರೆ ಇಲ್ಲರೋ? ಕೊಟ್ಟಿದ್ದಾರೆ ನೋಡಿ. ಐ ಅಂದರೆ ಯಾರು? ಐ ಅಂದರೆ ಸಾರಿ ಐ ಅಂದರೆ ಅದರ ಮೇಲಿಂದಲ್ವ? ಐ ಅಂದರೆ ನರೇಟರ್ ಅಂತ, ಹೌದಲ್ವಾ? ಇನ್ನು ದೆಮ್ ಅಂದರೆ ಪೇಪರ್ಸ್ ಅಂತ. ದೆಮ್ ಅಂದ್ರೇನು? ಪೇಪರ್ಸ್ ಅಂತ. ನಂತರದಲ್ಲಿ ಮತ್ತೆ ನೋಡಿದ್ರಿ ಇನ್ನೊಂದು ಹಿಸ್ ಅಂತ ಇದೆ. ಹಿಸ್ ಅಂದರೆ ಅವರ ಅಂತ, ಅಪಾಸ್ಟ್ರಫಿ ಎಸ್ ಬರಲೇಬೇಕು. ಅದು ಚೀಫ್ ಮಿನಿಸ್ಟರ್, ಜನರಲ್ ಮಿನಿಸ್ಟರ್ ಅಂತ. ಹೂ ಅಂತ ಹೇಳಿದರೆ ಡೈರೆಕ್ಟಾಗಿ ಯಾರ್ದರ ಹೆಸರು ಅಲ್ಲಿ ಬರಬೇಕಾಗತ್ತೆ. ಯಾರ್ದರ ಹೆಸರಲ್ಲಿ ಏನು ಹಾಕ್ತೀರಾ ಈಗ ಅನ್ನೋದು ಮುಖ್ಯ. ಹೂ ಅಂದರೆ ಮಿಸ್ಟರ್ ರಮನ್. ಎಲ್ಲಿದೆ ಸರ್? ಸುಮ್ಮನೆ ಹೇಳ್ತೀರೇನೋ? ಅಯ್ಯೋ ದೇವ್ರೆ, ಇಲ್ಲೇ ಇದೆ ಅಲ್ರಿ, ಇಲ್ಲಿದೆ ನೋಡ್ರಿ, ಇಲ್ಲಿ. ಅರ್ಥ ಆಯ್ತಾ? ಮಿಸ್ಟರ್ ರಮನ್ ರಾಯ್ ಅಂತ ಇಲ್ಲೇ ಇದೆ ನೋಡಿ, ಆಯಿತಾ? ನೆಕ್ಸ್ಟ್, ದಟ್ ಅಂದರೆ ಏನು ಅಂತ ಕೇಳಿದರೆ, ದಟ್ ಅಂತ ಹೇಳಿದರೆ ಮಿನಿಶಾಸ್ ಅಂತ, ಆಯಿತಾ? ಸರ್ ಎಲ್ಲಿಂದ ಹುಡುಕಿದ್ದೀರಿ? ಇಲ್ಲೇ ಇದೆ ಎಲ್ಲರೂ. ದಟ್ ಅಂದರೆ ಮಿನಿಶಾಸ್ ಅಂತ ಅಷ್ಟೇ. ಅದನ್ನು ತಗೊಂಬಂದು ಅದರ ಆಪೋಸಿಟಿಗೆ ಬರೀರಿ. ಧನ್ಯವಾದಗಳು. ಈಗ ನಾವು ಕ್ವಶನ್ ನಂಬರ್ 8 ಆಯಿತಾ? ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ದಿ ಎನ್ವಿರಾನ್ಮೆಂಟ್, ದೇ ಪ್ರೊವೈಡ್ ಅಂತ ಇದೆ. ದೇ ಅಂದರೆ ಯಾರು? ಟ್ರೀಸ್. ದೇ ಅಂದರೆ ಯಾರು? ಟ್ರೀಸ್. ಬಹಳ ಈಸಿಯಾಗಿರುವಂಥ ಒಂದು ಕ್ವಶನ್ ಪೇಪರು. ದೇ ಅಂದರೆ ಯಾರು? ದೇ ಅಂದರೆ ಟ್ರೀಸ್. ಅಯ್ಯೋ ದೇವ್ರೆ, ಎಲ್ಲಿಗೋ ಹೋಯ್ತು. ದೇ ಅಂದರೆ ಟ್ರೀಸ್. ದೇರ್ ಅಂದರೆ ಅವರ ಅಂತ. ಅವರ ಅಂದರೆ ಜನರುಗಳ, ಜನರು, ಹೌದಲ್ವಾ? ನೋಡೋಣ ಬನ್ನಿ. ಟ್ರೀಸ್ ಆರ್ ಇಂಪಾರ್ಟೆಂಟ್ ಫಾರ್ ದಿ ಎನ್ವಿರಾನ್ಮೆಂಟ್. ಎಸ್, ದೇ ಪ್ರೊವೈಡ್ ಆಕ್ಸಿಜನ್ ಆ್ಯಂಡ್ ಶೇಡ್. ಅವು ನಮಗೆ ಆಕ್ಸಿಜನ್ ಹಾಗೂ ಶೇಡನ್ನು ಕೊಡ್ತವೆ. ಪೀಪಲ್ ಲವ್ ಟ್ರೀಸ್ ಫಾರ್ ದೇರ್ ಬ್ಯೂಟಿ. ಅದರ ಬ್ಯೂಟಿಗಾಗಿ ಅಂತ ಇಲ್ಲಿ ಜನರಲ್ಲ, ಅದು ಅದರ ಬ್ಯೂಟಿಗಾಗಿ ಬದುಕಿದೆ ಅಂತ. ಹಾಗಿದ್ರೆ ಇದಕ್ಕೂ ಕೂಡ ಟ್ರೀಸ್ ಆಯ್ತಲ್ವಾ? ಇನ್ನೊಂದಕ್ಕೂ ಕೂಡ ಟ್ರೀಸ್ ಅನ್ನುವಂಥದ್ದು ಆನ್ಸರ್ ಆಗಿರುತ್ತೆ, ಹೌದಲ್ವಾ? ನೋಡಿ, ಪೀಪಲ್ ಲವ್ ಫಾರ್ ದೇರ್, ಅವರ ಅನ್ನಲಿಕ್ಕೆ ಜನರ, ಎಲ್ಲಿದೆ ಅದು? ದೇರ್. ನೆಕ್ಸ್ಟ್ ನೋಡಿ, ಬ್ಯೂಟಿ, ದೇ ಗ್ರೋ ಇನ್ ಪ್ಲೇಸ್ ವಿಚ್ ಆರ್, ನೋಡಿ ಪ್ಲೇಸ್, ವಿಚ್ ಅಂದರೆ ಏನು? ಪ್ಲೇಸ್ ಅಂತ, ಅದು ಇದು. ನೆಕ್ಸ್ಟು ಇಟ್ ಅಂದರೆ ಏನು ಅಂತ ನೋಡೋಣ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕಲಿಬೇಕ್ರಪ್ಪ.
ಇಫ್ ದಿ ಡಿಫಾರೆಸ್ಟ್ರೇಷನ್ ಹ್ಯಾಪಂಡ್ ಇಟ್ ಎಫೆಕ್ಟ್ಸ್. ಇಟ್ ಅಂದ್ರೇನು? ಡಿಫಾರೆಸ್ಟ್ರೇಷನ್ ಅಂತ ಇದೆಯಾ, ಅದನ್ನು ಕೂಡ ಇಲ್ಲಿ ಹಾಕ್ಬಿಡೋಣ. ಮುಗಿಯುತ್ತಲ್ಲಿಗೆ ಏನು ಉಳಿತು? ಎನ್ವಿರಾನ್ಮೆಂಟ್ ಒಂದು, ಸ್ಟೂಡೆಂಟ್ಸ್ ಒಂದು ಉಳಿತು. ಸ್ಟೂಡೆಂಟ್ಸು ಉಳಿಬಾರ್ದಿತ್ತಲ್ಲ ಸ್ಟೂಡೆಂಟ್ಸು. ಕ್ವಶನ್ ನಂಬರ್ 8 ಇರಲಿ, ನೋಡೋಣ ಮುಂದಿಂದು. ಹೂ ಅಂದರೆ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಆಯಿತಾ. ಹೂ ಎಲ್ಲಿ ಬರುತ್ತೆ ನೋಡಿ, ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಕೇರ್ ಅಬೌಟ್ ನೇಚರ್, ಹೌದಲ್ವ? ಹೂ ಅಂದರೆ ಸ್ಟೂಡೆಂಟ್ಸ್. ಬನ್ನಿ ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕ್ವಶನ್ ನಂಬರ್ 9, ಲಾಸ್ಟ್ ಕ್ವಶನ್ ರೀ. ಇದು 2025ರಲ್ಲಿ ಕೇಳಿದಂತಹ ಕ್ವಶನು ಆನ್ಯುವಲ್ ಎಕ್ಸಾಮಲ್ಲಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ನೋಡೋಣ. ಲಲಿತಾ ಲವ್ಸ್ ಚೆಸ್, ಶಿ ಹ್ಯಾಸ್ ಟೇಕನ್ ಇಟ್. ಶಿ ಅಂದರೆ ಯಾರು ಅಂತ ಕೇಳಿದರೆ, ಶಿ ಅಂದರೆ ಯಾರು ಹೇಳಿ? ಲಲಿತಾ ಅಂತ. ಹಾಗಿದ್ರೆ ಶಿ ಆಪೋಸಿಟ್ಟಿಗೆ ಈ ಲಲಿತಾವನ್ನು ಅಲ್ಲಿ ಬರಿಬೇಕು, ಆಪೋಸಿಟ್ಟಿಗೆ ಆಯಿತಾ. ನಂತರದಲ್ಲಿ ಇಟ್ ಅಂದರೆ ಏನು ಅಂತ ಕೇಳಿದರೆ, ಇಟ್ ಅಂತ ಹೇಳಿದರೆ ಚೆಸ್ ಅಂತ ಅರ್ಥ. ಹಾಗಿದ್ರೆ ಇಟ್ ಅಂತ ಎಲ್ಲಿದೆಯೋ ಅದಕ್ಕೆ ನೀವು ಚೆಸ್ ಅಂತ ಬರಿಬೇಕಾಗತ್ತೆ, ಹೌದಲ್ವಾ? ಅಷ್ಟೇ. ಶಿ ಟ್ರೈನ್ಸ್ ಇನ್ ಎ ಚೆಸ್ ಅಕಾಡೆಮಿ ವಿಚ್ ಈಸ್ ಕ್ಲೋಸರ್. ವಿಚ್ ಅಂದರೆ ಏನು? ಆ ಅಕಾಡೆಮಿ ಅಂತ, ಚೆಸ್ ಅಕಾಡೆಮಿ. ವಿಚ್ಗೇನು? ಚೆಸ್ ಅಕಾಡೆಮಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಎ ಕ್ಲೋಸರ್ ಟು ಹರ್ ಆಫೀಸ್, ಹರ್ ಆಫೀಸ್. ಅವಳ ಅಂತ ಹೇಳಿದರೆ ಲಲಿತಾಸ್ ಅಂತ ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಿಮಗೆ ನಾನು ಕಲೀರಿ ಅನ್ನೋದು. ಹೂ ಅಂದರೆ ಡ್ಯಾಶ್ ಅಂತ ಇದೆ, ಪ್ರಾಕ್ಟೀಸಿ ಚೆಸ್ ಪ್ಲೇಯರ್. ಹೂ ಆರ್ ವೆಲ್ ವರ್ಸ್ಡ್ ಇನ್ ದಿ ಗೇಮ್ ಅಂತ. ಹೂ ಅಂದರೆ ಚೆಸ್ ಪ್ಲೇಯರ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್, ಪ್ರೊಫೆಷ್ನಲ್ ಚೆಸ್ ಪ್ಲೇಯರ್ಸ್. ಇದು ಸರಿಯಾದ ಉತ್ತರಗಳು ವಿದ್ಯಾರ್ಥಿಗಳೇ. ಧನ್ಯವಾದಗಳು. ನಿಮ್ಮ ಪ್ರೀತಿಯಾದ 20 ನಿಮಿಷ ಕೊಟ್ರಿ, ಆದರೆ ಎಕ್ಸಾಮಲ್ಲಿ 5ಕ್ಕೆ 5 ಬಂದೇ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.